ಗಾಯ್ಸ್, ವೆಲ್ಕಮ್ ಟು ಬೀಸ್ಟ್ ಫ್ಯಾಕ್ಟ್ಸ್. ಸೊ ಇವತ್ತು ನಾನು ಟೈಮ್ ಪಾಸ್ ಮಾಡ್ತಾಯಿದ್ದೀನಿ ಮೈನ್ಕ್ರಾಫ್ಟಲ್ಲಿ. ಸೊ ನನ್ನ ಜೊತೆ ನೀವು ಬಂದು ಜಾಯ್ನ್ ಆಗಿ. ಸೊ ಇಲ್ಲಿ ನೋಡಿ, ವಾಕಿಂಗ್ ಮ್ಯಾನ್ ಎಲ್ಲರೂ ವಾಕಿಂಗೇ ಮಾಡೋದು. ನನ್ನ ಸ್ಪೆಷಾಲಿಟಿ ಏನಂದರೆ ನಾನು ಏರಲ್ಲಿ ವಾಕ್ ಮಾಡ್ತೀನಿ. ಯಾರ ಕೈಲಿ ಅದು ಸಾಧ್ಯ ಇದೆ ಅದನ್ನು ಹೇಳ್ಬಿಡಿ ನೋಡಿ. ಓಕೆ ಸರಿ, ನೀವು ಟೈಮ್ ವೇಸ್ಟ್ ಮಾಡಿಸೋದಕ್ಕೆ ಸಾರಿ. ಆ್ಯಕ್ಚುಲಿ ಇದಿರೋದು ಟೈಮ್ ವೇಸ್ಟ್ ಮಾಡ್ಸೋಕ್ಕೇ ಈ ವಿಡಿಯೋ. ಸೊ ಎಲ್ಗೂ ಒಂದು ನಿಮಿಷ ಬಂದೆ. ನಾನು ಮಾತಾಡ್ತಾಯಿದ್ದೆ ಇವಾಗ ಟೈಮ್ ಪಾಸ್ ಮಾಡಬೇಕು ಅಂತ. ಸೊ ಆಗಲೇ ರಾತ್ರಿ ಆಗ್ಬಿಟ್ಟಿದೆ, ಇವಾಗ ಬೆಳಗ್ಗೆನೇ ಟೈಮ್ ಪಾಸ್ ಮಾಡ್ಕೊಳ್ಳೋದು. ಸೊ ಬನ್ನಿ ನಮ್ಮ ವಿಲೇಜರ್ ಮನೆಯೊಳಗಡೆ ಹೋಗಿ ಟೆರರ್ ಅಟ್ಯಾಕ್ ಮಾಡೋಣ. ಓಕೆ, ಇದಳ್ರಪ್ಪ, ಸಾಕು ಚಿಕ್ಕ ಮಕ್ಕಳ್ರ, ಇದಳ್ರಿ. ಓಕೆ, ಸೊ ಅಷ್ಟು ನೋಡಿ, ಇವರು ಮೈ ಮಾತ್ರ ಪುಟ್ಟಕ್ಕಿದೆ, ತಲೆ ಮಾತ್ರ ಸೊಪ್ಪ ಇಟ್ಕೊಂಡಿದ್ದಾರೆ. ಅಂದರೆ ತಲೆ ಒಳಗಡೆ ಏನಿದೆ ಅಂತ ನಿಮಗೆ ಗೊತ್ತಿರುತ್ತೆ. ನನ್ನ ಮುಂದಿನ ಪದ ಸೊ ಮೊದಲು ಎಲ್ಲರೂ ಮಾಡೋ ಥರ ನಾನು ಅಷ್ಟೇ ಮೊದಲು ವಿಲೇಜಲ್ಲಿ ಲೂಟ್ ಏನು ಸಿಗುತ್ತೆ ಅಂತ ನೋಡ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ. ಇದು ವೇಸ್ಟು, ಇಲ್ಲೇನೂ ಸಿಕ್ಕಿಲ್ಲ. ಮತ್ತೆ ಕ್ರೌಚ್ ಆಗ್ತಾಯಿದೆ, ಅದು ಹೆಂಗೋ ನಮಗೂ ಗೊತ್ತಿಲ್ಲ. ಹೊರಗಡೆ ಹೋದರೆ ಬರೋದು ಆಚೆ ಕಷ್ಟ ಗೈಸ್. ಫ್ಲೈಯಿಂಗ್ ಎಬಿಲಿಟೀಸ್ ಇದಾಗಲೇ ನೋಡಿರ್ತೀರ. ಓ ಗೈಸ್, ಇದು ನಾನೇನು ಮಾಡ್ತಾಯಿಲ್ಲ, ಫುಲ್ ಕಂಟ್ರೋಲರಲ್ಲಿ ಏನೇನು ಆಗ್ಬಿಟ್ಟಿದೆ. ಈಗ ಕಂಟ್ರೋಲರ್ ಸಿಕ್ಕಿದೆ. ಕಂಟ್ರೋಲಿಗೆ ಸಿಕ್ಕಿದೆ. ಅದೇ ಸೇಮ್ ಮನೆ ಹತ್ರನೇ ಸುತ್ತಾಡ್ತಾ ಇದ್ದೀನಿ ನಾನು. ಸೊ ಇದು ಯಾವುದೋ ಬಂಗ್ಲಾಗೆ ಬಂದಿದ್ದೀವಿ. ಇಲ್ಲಿರೋ ಜನಕ್ಕೆ ಬಂಗ್ಲಾನೇ. ಹಾಯ್ ಅಂಕಲ್, ಟ್ರೇಡ್ ಮಾಡ್ತೀಯ ನನ್ನ ಜೊತೆ? ಹೋಗ ಆಚೆಗೆ. ಓಕೆ ಬನ್ನಿ, ಲೂಟ್ ಮಾಡೋಣ. ಲೂಟ್ ಮಾಡೋಕ್ಕೆ ತುಂಬ ಐಟಮ್ ಸಿಕ್ಬಿಟ್ಟಿದೆ, ಇಲ್ಲಿ ನೋಡ್ಬೋದು. ಗೈಸ್, ಸ್ಟ್ರಕ್ ಆಗಿಬಿಟ್ಟಿದ್ದೀನಿ ಇಲ್ಲಿ. ಇಲ್ಲಿ ಚಿಕ್ಕ ಮಕ್ಕಳು ಆಟಾಡ್ತಾ ಇದ್ದಾರೆ, ನಾವು ಸ್ವಲ್ಪ ಆಟಾಡೋಣ. ಯಾರು ನನ್ನ ಜೊತೆ ಕುಸ್ತಿ ಆಡೋಕ್ಕೆ ಇಷ್ಟಪಡ್ತೀರಾ? ಬನ್ನಿ ಇಲ್ಲಿ. ಅಂಕಲ್ ಬಾಯ್, ಎಲ್ಲಿ ನೋಡ್ತಾ ಇದೆಯಾ? ಇನ್ನೂ ಬಿಡಲ್ಲವಾ? ನನ್ನ ವಿಲೇಜರ್ ಸ್ಪಾನ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಈ ವಿಲೇಜ್ ಕ್ವಾಂಟಿಟಿನ ಎಷ್ಟು ಮಾಡಬೇಕಂದ್ರೆ ಪಾಪ್ಯುಲೇಷನ್ ಯಾರೂ ಯೋಚನೆ ಮಾಡಿರ್ಬಾರ್ದು ಗಾಯ್ಸ್. ಒಂದು ನಿಮಿಷಕ್ಕೆ ನೋಡ್ಬೋದು, ಸುಮ್ಮನೆ ಟ್ಯಾಪ್ ಮಾಡ್ತಾ ಇರೋದ್ರಿಂದ ಎಷ್ಟು ಹೋಗ್ತಾ ಇದೆ ಅಂತ. ಇವಾಗ ನೋಡಿ, ಡೈರೆಕ್ಟ್ ಬರ್ತ್ ಫ್ರಮ್ ಟೆರೇಸ್. ಯಾರು ಕೆಳಗಡೆ ಇಳಿತಾ ಇಲ್ಲ. ಸೊ ಅವ್ರನ್ನೆಲ್ಲ ಬೀಳ್ಸೇ ಕೆಳಗಡೆ ಇಳಿಸ್ಬೇಕು. ಪಂಡಿತ್ ಜಿ, ಓಹೋ, ಇಲ್ಲಿದೆ ನೋಡಿ ಗೈಸ್ ಜಾಸ್ತಿ ವಿಲೇಜ್ ಮನೆಗಳು. ಇಲ್ಲಿ ನೋಡಿ, ಫಾರ್ಮರ್. ನೆಕ್ಸ್ಟು ಈ ಅರಮನೆ ಹೋಗೋಣ. ಇಲ್ಲೇನೋ ಸಿಗುತ್ತೆ, ಫಸ್ಟ್ ಫ್ಲೋರಲ್ಲ ಸೆಕೆಂಡ್ ಫ್ಲೋರಲ್ಲ. ಮಾತ್ರ ಇಳಿಯೋಕ್ಕಾಗ್ತಾಯಿಲ್ಲ ಗೈಸ್, ಇಲ್ಲೇನೂ ಇಲ್ಲ. ಮುಗ್ದೇ ಆಯಿತು. ಬ್ರೀವಿಂಗ್ ಸ್ಟ್ಯಾಂಡ್ ಇದೆ ಅಲ್ಲಿ. ನನಗಿದ್ರೆ ಏನು ನ್ಯೂಸ್ ಅಂತಲೂ ಗೊತ್ತಿಲ್ಲ. ಓಕೆ, ಮತ್ತೆ ಒಂದ್ಸರಿ ನೋಡೋಣ, ಸಿಕ್ಕಿದ್ರು ಸಿಗ್ಬೋದು ಇಲ್ಲಿ. ಓಕೆ, ನಾನು ಮತ್ತೆ ಚೆಕ್ ಮಾಡೋಕ್ಕಾಗಲ್ಲ. ಟೈಮ್ ಪಾಸ್ ಸಾಕು.
ಸೊ ಈಗ ಬಾಬ್ ದ ಬಿಲ್ಡರ್ ಸ್ಟಾರ್ಟ್ ಆಗಿದ್ದಾನೆ ನನ್ನ ಮೈ ಮೇಲೆ ಬಂದಿದ್ದಾನೆ. ಇವಾಗ ನೋಡಿ ಅರಮನೆ ಕಟ್ಟಬೇಕೀಗ. ನೋಡೋಣ ಅರಮನೆ ಕಟ್ತೀನ ಯಾವುದು ಜೋಪಡಿ ಕಟ್ತೀನ. ಓ ಇದು ಮತ್ತೆ ಕ್ರೌಚ್ ಆಗ್ತಾ ಇದೆ, ನನಗೆ ಯಾಕಂತ ಗೊತ್ತಾಗ್ತಾ ಇಲ್ಲ. ಆ್ಯಸ್ ಯೂಶ್ವಲ್ ಪ್ಲ್ಯಾಂಕ್ಸಲ್ಲೇ ಇನ್ಯಾವುದೋ ಐಡಿಯಾ ಅನ್ನೋದು ನನ್ನ ತಲೆಯಲ್ಲಿಲ್ಲ. ನನ್ನ ತಲೆಯಲ್ಲಿ ಬೇರೆಯವ್ರ ತಲೆಯಲ್ಲಿ ಗೊತ್ತಿಲ್ಲ ಏನೋ. ಸೊ ಗೈಸ್ ನಾವು ಮೈನ್ಕ್ರಾಫ್ಟಲ್ಲಿ ಒಂದು ದೊಡ್ಡ ಮನೆ ಕಟ್ತಾ ಇದ್ದೀವಿ. ಅದು ಒಂದು ವಾಟರಲ್ಲಿ ನೀರಲ್ಲಿ ಕಟ್ತಾ ಇದ್ದೀವಿ. ಸೊ ಅದು ನಾವು ಏಪ್ರಿಲ್ 17 ಕಟ್ತಾ ಇದ್ದೀವಿ. ಇನ್ನೂ ಕಟ್ತಾ ಇದ್ದೀವಿ. ತುಂಬ ದೊಡ್ಡ ಮನೆ, ಯೋಚನೆಗಿಂತ ದೊಡ್ಡ ಮನೆನೇ. ಆಲ್ಮೋಸ್ಟ್ ಅಷ್ಟು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಗೈಸ್. ಅದನ್ನು ಇನ್ನೂ ಕಷ್ಟಪಡ್ತಾನೆ ಇದ್ದೀವಿ. ಅಂದರೆ ಇವಾಗ ನಾನು ಒಬ್ಬನೇ ಮಾಡ್ತಾಯಿಲ್ಲ, ನಮ್ಮ ಅಣ್ಣನೂ ಮಾಡ್ತಾಯಿದ್ದಾನೆ, ಅದ್ರ ಜೊತೆ ಹೆಲ್ಪ್ ಮಾಡ್ತಾನೆ. ಸೊ ಇಬ್ಬರು ಸೇರಿ ಕಟ್ತಾಯಿದ್ದೀವಿ ಆ ಮನೆನ. ಸೊ ಗೈಸ್ TG ಬ್ರೋಸ್ ಗೊತ್ತಿರ್ಬೋದು, ಅವ್ನು ನನ್ನ ಬೆಸ್ಟ್ ಫ್ರೆಂಡು. ಅವನ ಹತ್ರ ಒಂದು ಚಾನೆಲ್ ಇತ್ತು. ಅಂದರೆ ಅದು ನಮ್ಮಿಬ್ರಿಗೂ ಅಂತಲೇ ಹೇಳಿದ್ದ ಅವನು. ಅದೇ ನನ್ನೊಬ್ಬಂದೇ ಹಂಗೆ ಅಂತ ಏನು ಹೇಳಿರಲಿಲ್ಲ ಅವನು. ಸೊ ಅದು ನನ್ನ ಚಾನಲೇ, ಇದು ನನ್ನ ಚಾನಲೇ, ಎರಡಕ್ಕೂ ವರ್ಕ್ ಮಾಡ್ತೀನಿ ನಾನು. ಆದರೆ ನಾನು ಪ್ರಾಂಪ್ಟಾಗಿ ಒಪ್ಕೊತೀನಿ. ಟೆಸ್ಟ್ ಮ್ಯಾಚ್ ವ್ಲಾಗ್ ಹಾಕಿರೋದು ತೇಜಸ್ ತೇಜಸ್ ಚಾನಲ್ಗೆ ಅಂತಲೇ ನಾವು ಅದನ್ನು ಮಾಡಿದ್ದು, ರೆಕಾರ್ಡ್ ಮಾಡಿದ್ದು. ನೋಡಿದ್ರೆ ನಾನು ನನ್ನ ಚಾನಲ್ಗೆ ಹಾಕ್ಕೊಂಡಿದ್ದೀನಿ. ಅಂದರೆ ಅವನು ಇಷ್ಟೊತ್ತಿಗೆ ಹೊಸ ವೀಡಿಯೋ ಬಿಟ್ಟಿರ್ತಾನೆ ಗೈಸ್ ಅಷ್ಟೊಂದು. ಹಾಗೆ TG ಬ್ರೋ ಸಬ್ಸ್ಕ್ರೈಬರ್ಸ್ ಮತ್ತು ವ್ಯೂವರ್ಸ್ ಪ್ಲೀಸ್ ನನ್ನ ಚಾನಲ್ಗೂ ಬೀಸ್ಟ್ ಫ್ಯಾಕ್ಟ್ಸ್ ಚಾನಲ್ಗೂ ಬನ್ನಿ. ಆ ಸಪೋರ್ಟ್ನ ನನಗೂ ತೋರಿಸಿ, ತೇಜಸ್ಗೆ ಕೊಟ್ಟಿರೋ ಸಪೋರ್ಟ್ನ. ನಾನು ದಿನ ಟ್ರೈ ಮಾಡ್ತಾಯಿದ್ದೇನೆ ಹಾಕೋಕ್ಕೆ. ಆದರೆ ಸ್ಕೂಲ್ ಸ್ಟಾರ್ಟ್ ಆಗಿಬಿಟ್ಟಿದೆ, ರೆಕಾರ್ಡ್ ಮಾಡೋಕ್ಕೆ ಅಷ್ಟೊಂದು ಟೈಮ್ ಸಿಗ್ತಾಯಿಲ್ಲ. ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ಆನ್ಲೈನ್ ಗೇಮ್ಸೆಲ್ಲ ರೆಕಾರ್ಡ್ ಮಾಡಿ ಹಾಕ್ತಾಯಿದ್ದೀನಿ ನಾನೆಲ್ಲ. TG ಬ್ರೋಸ್ ಚಾನಲಲ್ಲಿ ಯಾವಾಗ ವೀಕೆಂಡೆಲ್ಲ ನಾವು ರೆಕಾರ್ಡ್ ಮಾಡ್ತಾಯಿದ್ವಿ. ಸ್ಯಾಟರ್ಡೇ ಹೊತ್ತು ಅಲ್ಲವಾಗಲೂ ರಜೆ ಇರುತ್ತೆ ನಮಗೆ 8th ತನಕ. ಅಂದರೆ ನೆಕ್ಸ್ಟ್ ವರ್ಷ ಆದಮೇಲೆ ನಮಗೆ ಸ್ಯಾಟರ್ಡೇನೂ ರಜೆ ಇರೋಲ್ಲ. ಸೊ ಅಷ್ಟೊತ್ತಿಗೆ ಎಷ್ಟು ವೀಡಿಯೋ ಆಗುತ್ತೋ ಅಷ್ಟು ವೀಡಿಯೋ ಮಾಡಬೇಕು. ನಾವು ಒಂದು 20 ವೀಡಿಯೋ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀವಿ ಮೊನ್ನೆ. ಅದೆಲ್ಲ ಅಂದ್ಕೊಳ್ಳೋಕ್ಕಷ್ಟೇ ಸರಿ, ಮಾಡೋದಕ್ಕಾಗಲಿಲ್ಲ. ಅದನ್ನು 20 ವೀಡಿಯೋ ಎರಡೇ ಮಾಡೋಕ್ಕಾಗಿದ್ದು. ಆ ವೀಡಿಯೋನೂ ಬರ್ತಾಯಿದೆ ಗೈಸ್, ಇನ್ನೊಂದು ನಮ್ಮ ಚಾನಲಲ್ಲಿ ಬರ್ತಾಯಿದೆ ಆ ವೀಡಿಯೋನು. ತೇಜಸ್ ಕಂಟೆಂಟೆಲ್ಲ ನಾನೇ ಹಿಡ್ಕೊಂಡಿದ್ದೀನಿ ಅನಿಸ್ತೈತೆ. ಅಂದರೆ ಅದು ನಾವು ಇನ್ನೂ ಎಡಿಟ್ ಮಾಡಿರಲಿಲ್ಲ. ಆ್ಯಕ್ಚುಲಿ ಅದಕ್ಕೂ ನಾನೇ ಎಡಿಟ್ ಮಾಡ್ತಾಯಿದ್ದೆ. ಕೆಲವು ವೀಡಿಯೋಸ್ ಆನ್ ಮಾಡ್ತಾಯಿದ್ದೆ, ಕೆಲವು ವೀಡಿಯೋಸ್ ನಾನು ಮಾಡ್ತಾಯಿದ್ದೆ. ಇಂಥ ವೀಡಿಯೋಸೆಲ್ಲ ನಾನೇ ಎಡಿಟ್ ಮಾಡ್ತಾಯಿದ್ದೆ. ಸೊ ಅದಕ್ಕೆ ಅವನು ಹಾಕೋಕ್ಕಾಗಲಿಲ್ಲ. ಸೊ ಅದಕ್ಕೆ ಅವನ ಚಾನಲ್ ಬರ್ತಾಯಿಲ್ಲ. ಸೊ ಈಗ ನಾನು ಸಿಂಪಲ್ ಮನೆ ಕಟ್ತಾಯಿದ್ದೀನಿ. ಓಕೆ, ಅಷ್ಟು ಆಗಿದೆ ಮನೆ. ಇದು ಆಲ್ಮೋಸ್ಟ್ ವಿಲೇಜರ್ಸ್ ಮನೆ ಥರನೇ ಇರುತ್ತೆ. ಸೊ ಗೈಸ್ ರಾತ್ರಿ ಆಯಿತು, ಮಲ್ಕೊಳಕ್ಕಂತ ಬರ್ತಾ ಹೋಗ್ತೀನಿ. ಈಗ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡೋಣ ಕಟ್ಟೋದು. ಬೆಳಗ್ಗೆ ಆಗಿದೆ. ಈಗ ಮನೆ ಕಂಟಿನ್ಯೂ ಮಾಡೋಣ.
ಒಂದು ಸಿಂಪಲ್ ಮನೆ ಕಟ್ಟೋದು ಕಷ್ಟ ಆಗ್ಬಿಟ್ಟಿದೆ ಈಗ. ರಿಯಲ್ ಲೈಫಲ್ಲೂ ಅಷ್ಟೇ, ಗೇಮಲ್ಲೂ ಅಷ್ಟೇ. ಸರಿ, ಗೈಸ್ ಮಾತಾಡೋ ಅಂಥದ್ದು ಏನಿಲ್ಲ, ಅದಕ್ಕೆ ಆವಾಗಲಿಂದ ಸ್ವಲ್ಪ ಸೈಲೆಂಟಾಗೇ ಇದೆ ನಾನು ಮಾತಾಡೋದು. ಸೊ ಅರ್ಧಂಬರ್ಧ ಕಂಪ್ಲೀಟ್ ಆಗೈತೆ ನಮ್ಮ ಮನೆ ಈಗ. ಸೊ ಇಲ್ಲೆಲ್ಲ ಇದು ಸಪೋರ್ಟ್ ಬಾಕ್ಸ್ ಆಮೇಲೆ ಹೊಡಿಬೇಕು, ಅದು ಹೊಡಿಲೇಬೇಕಿಲ್ಲ ಅಂದರೆ ಅದು ಒಂಥರ ಕಾಣಿಸುತ್ತೆ. ಅದನ್ನು ಹಾಕಲಿಲ್ಲ ಅಂದರೂ ಒಂಥರ ಕಷ್ಟನೇ ಬಯಸೋದು ಮನೆ ಕಟ್ಟೋಕ್ಕೇ. ಓಹ್, ಏನೋ ತಪ್ಪಾಗ್ತಾಯಿದೆ ಅನ್ಸುತ್ತೆ ಗೈಸ್. ಅಷ್ಟೊಂದು ನನಗೇನು ಕರೆಕ್ಟ್ ಅನಿಸ್ತಾ ಇಲ್ಲ. ನೋಡೋಣ ಹೆಂಗೆ ಬರುತ್ತೆ. ಹೆಂಗೆ ಬರುತ್ತೋ ಹಂಗೆ ಕಟ್ತಾಯಿದ್ದೀನಿ. ಇದು ಎಲ್ಲ ಒಂದು ಕಡೆ ತಪ್ಪಿಡ್ತಾಯಿದೆ ಗಾಯ್ಸ್, ನೋಡಬೇಕು. ಗಾಯ್ಸ್ ಎಷ್ಟೋ ಹೊತ್ತಿಂದ ಕಟ್ತಾನೇ ಇದ್ದೀನಿ, ನೀವು ಅಷ್ಟೊತ್ತಿಂದ ನೋಡ್ತಾನೇ ಇದ್ದೀರಾ. ಇದು ಮಾತ್ರ ಕಂಪ್ಲೀಟ್ ಆಗ್ತಾಯಿಲ್ಲ ಗಾಯ್ಸ್. ನಲ್ಲಿ ಹೋಗ್ತಾ ಇರೋದೊಂದು ಸೌಂಡ್ ಬರುತ್ತೆ, ಈಗ ಬರ್ತಾ ಇದೆ. ಈಗ ಅದನ್ನು ಪ್ಲೀಸ್ ಇಗ್ನೋರ್ ಮಾಡಿ. ಓಹ್, ಇರೋದನ್ನು ಕಟ್ಟಕ್ಕಾಗ್ತಾಯಿಲ್ಲ ಅಂದರೆ ಇಲ್ಲಿ ಎಕ್ಸ್ಟೆನ್ಷನ್ ಬೇರೆ ಇದು ಅದಷ್ಟು ಕಡೆ ಅಂದರೆ ನಾನೇ ಮಾಡ್ತಾರೆ ತಪ್ಪಲ್ಲಿ. ಇವಾಗ ಕಟ್ಟಿರೋದು ಮುರಿಬೇಕು ಗೈಸ್. ಈಗ ಇನ್ನೂ ಕೆಲಸ ಬಾಕಿ ಇದೆ, ಇನ್ನೂ ಇಷ್ಟೇ ಒಂದು ಲೈನ್ ಎಳೆಬಿಡ್ಬೇಕು. ಓ ಗಾಯ್ಸ್, ಮತ್ತೆ ನೋಡಿ ಇಲ್ಲಿ ಎಕ್ಸ್ಟೆನ್ಷನ್ ಇರೋದನ್ನೇ ಕಟ್ಟಕ್ಕಾಗ್ತಾಯಿಲ್ಲ. ಈಗ ನಾನು ಮತ್ತೆ ಇನ್ನೊಂದು ಸಲ ಆಗುತ್ತೆ.
ನಾವು ಇಲ್ಲೊಂದು ಲೈನ್ ಇದೆ, ಇದೊಂದು ಮುಂದೆ ಹೋಗ್ಬಿಡ್ಬೇಕು. ಅಲ್ಲಿಗೂ ಇನ್ನೂ ಕೆಲಸ ಉಳ್ಕೊಂಡಿದೆ. ಅಲ್ಲಿ ನೋಡಿ, ಒಳ್ಳೆಯ ಕೆಲಸ ಬೇರೆ ಮಾಡ್ಬೇಕು ಕಟ್ಟಿ. ಇದಕ್ಕೂ ಜಾಸ್ತಿ ಟೈಮ್ ತಗೊಳ್ತೇವೆ ಗೈಸ್. ಇವಾಗ ಹೊಡ್ಕೊಂಡು ಕುತ್ಕೋಬೇಕು ಇದನ್ನೆಲ್ಲ, ಈ ಕಲ್ಲುಗಳನ್ನೆಲ್ಲ. ಒಂದು ಸ್ವಲ್ಪ ಅಜೀಬ್ ಥರ ಆಗ್ತಾ ಇದೆ, ಏನೂ ಮಾಡೋಕ್ಕಾಗಲ್ಲ. ಕೆಲವು ಕಡೆ ಮಿಸ್ಟೇಕ್ ಇರುತ್ತೆ, ಪ್ಲೀಸ್ ಇಗ್ನೋರ್ ಮಾಡಿ. ಒಯ್ಯೋದು ಯಾವುದೂ ಒಂದು ಮುರಿಬೇಕು ಇದೆ, ಇದು ಅಲ್ಲ. ಎಲ್ಲಿ ಒಂದು ಏನೋ ನಾನು ರೀಕನ್ಸ್ಟ್ರಕ್ಟ್ ಮಾಡಿದೆ. ಓಕೆ, ಇದನ್ನೇ ಒಂದು ವೇರ್ಡ್ ಐಡಿಯಾ ಆಯಿತು. ಇದೊಂದು ಚಿಕ್ಕ ಬಾಲ್ಕನಿ ಥರ ಮಾಡ್ಕೊಂಡ್ರೆ ಆಯಿತು. ವೆಲ್ಕಮ್ ಈವ್ನಿಂಗ್ ಪೀಸ್. ಮಿಸ್ಟೇಕಿಂದ ಏನೋ ಒಂದು ಆಗ್ತಾಯಿದೆ. ರಸದಿಂದ ಕಸ, ಕಸದಿಂದ ರಸ ಬಂತು. ಈ ಕಡೆ ಒಂದಾಗಿದೆ, ಈ ಕಡೆ ಒಂದು ಮಾಡ್ಬಿಡೋಣ. ಓಕೆ, ಈ ಬ್ಲಾಕ್ಸ್ ಹೊಡೆಯೋದು ತುಂಬ ಕಷ್ಟ ಗೈಸ್. ಅದನ್ನು ಹಾಕೋದು ಕಷ್ಟ, ತೆಗೆಯೋದು ಕಷ್ಟ. ನೋಡಿ ಗೈಸ್, ನಿಮಗೋಸ್ಕರ ಎಷ್ಟು ಟೈಮ್ ವೇಸ್ಟ್ ಅಂತ ಹೇಳೋಕ್ಕಾಗಲ್ಲ, ಎನರ್ಜಿ ವೇಸ್ಟ್ ಅಂತ ಅನ್ಕೋಬೋದು ನೋಡ್ಬೇಕಾದ್ರೆ. ಮತ್ತೆ ಆ ಸೌಂಡ್ ಬರ್ತಾಯಿದೆ, ಪ್ಲೀಸ್ ಅದನ್ನು ಇಗ್ನೋರ್ ಮಾಡಿ. ಇನ್ನು ಮುಕ್ಕಾಲು ಕೆಲಸ ಆಗಿದೆ, ಇನ್ನು ಕಾಲು ಕೆಲಸ ಒಳಗಡೆ ಇದೆ ಫರ್ನಿಷಿಂಗು ಮತ್ತು ಸ್ವಲ್ಪ ಫೈನಲ್ ಟಚಸ್ಸು. ವಿಡಿಯೋ ತುಂಬ ಲಾಂಗ್ ಆಗಿದೆ ಈಗ. ಸೊ ಬೆಟರ್ ಏನಂದರೆ ನಾವು 2 ಪಾರ್ಟ್ ಇಟ್ಕೊಳ್ಳೋಣ, ಅಂದರೆ ತುಂಬ ಲಾಂಗ್ ಆಗುತ್ತೆ ಈ ವಿಡಿಯೋ. ಆಗಲೇ 18 ಮಿನಿಟ್ಸ್ ಆಗಿಬಿಟ್ಟಿದೆ. ಸೊ ಗೈಸ್, ಈ ವಿಡಿಯೋಗಿಷ್ಟೇ. ಸೊ ನೆಕ್ಸ್ಟ್ ಪಾರ್ಟ್ಗಾಗಿ ಕಮೆಂಟ್ ಮಾಡಿ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ನಾಳೆನೇ ಪಾರ್ಟ್ 2 ಬಿಡ್ತೀನಿ. ಸೊ ಅದನ್ನು ಕಾಯೋಕ್ಕೇನು ಕಾತರ ಆಗಿರ್ತೀರ, ಎಕ್ಸೈಟ್ ಆಗಿರ್ತೀರ ಅಂತ ಅಂದ್ಕೊಂಡು ಮುಂದಿನ ವಿಡಿಯೋ ತನಕ ಗುಡ್ ಬಾಯ್.